ನಮಸ್ತೆ. ನನ್ನ ಶಾಲೆ ಹೆಸರು ಶ್ರೀ ಕೋದಂಡರಾಮಯ್ಯ ಗೌರವ ಬಾಲಿಕಾ ಪ್ರೌಢಶಾಲೆ ಹೊಸದುರ್ಗ. ಈಗ ನಮ್ಮ ಶಾಲೆಯಲ್ಲಿ ವಿಜ್ಞಾನದ ಚಟುವಟಿಕೆಗಳನ್ನು ಮಾಡುತ್ತಿದ್ದೇವೆ. ಅದರಲ್ಲಿ ಮೊದಲನೇ ಅಧ್ಯಯನದ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ. ಬೆಳೆ ಎಂದರೆ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ಬೆಳೆದು ಕೃಷಿ ಮಾಡುವುದಕ್ಕೆ, ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡುವುದಕ್ಕೆ ಬೆಳೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ರಾಗಿ ಬೆಳೆ ಎಂದರೆ ಒಂದು ಜಮೀನಿನಲ್ಲಿ ಬೆಳೆಯುವ ಎಲ್ಲ ಸಸ್ಯಗಳು ರಾಗಿ ಬೆಳೆ ಎಂದರ್ಥ. ಬೆಳೆಗಳಲ್ಲಿ ಹಲವಾರು ವಿಧಗಳಿವೆ. ಅವುಗಳಲ್ಲಿ ಪ್ರಮುಖವಾಗಿ 2 ವಿಧಗಳು. ಅವು ಯಾವುವು ಎಂದರೆ ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳು. ನಾನು ಹೇಳುತ್ತಿರುವ ಖಾರಿಫ್ ಬೆಳೆಗಳು. ಖಾರಿಫ್ ಬೆಳೆಗಳೆಂದರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಖಾರಿಫ್ ಬೆಳೆಗಳು ಎನ್ನುವರು. ಅದರ ಅವಧಿ ಭಾರತದಲ್ಲಿ ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಇರುತ್ತದೆ. ಉದಾಹರಣೆ ಮೆಕ್ಕೆಜೋಳ, ಭತ್ತ, ನೆಲಕಡಲೆ, ಹತ್ತಿ ಇತ್ಯಾದಿ ಖಾರಿಫ್ ಬೆಳೆಗಳು. ರಬಿ ಬೆಳೆಗಳೆಂದರೆ ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ರಬಿ ಬೆಳೆ ಎನ್ನುತ್ತಾರೆ. ರಬಿ ಬೆಳೆಯ ಕಾಲಾವಧಿ ಅಕ್ಟೋಬರ್ ಇಂದ ಮಾರ್ಚ್ ವರೆಗೂ ಇರುತ್ತದೆ. ರಬಿ ಬೆಳೆಗೆ ಉದಾಹರಣೆ ಅಂದರೆ ಕಡಲೆ, ಗೋಧಿ ಮತ್ತು ಸಾಸಿವೆ. ಕೃಷಿ ಪದ್ಧತಿ ಒಂದು ಬೆಳೆಯನ್ನು ಬೆಳೆಯಲು ರೈತರು ಕೈಗೊಳ್ಳುವ ಅನೇಕ ಚಟುವಟಿಕೆಗಳಿಗೆ ಕೃಷಿ ಪದ್ಧತಿಗಳು ಎನ್ನುವರು. ಕೃಷಿ ಪದ್ಧತಿಗಳು: ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು, ನೀರಾವರಿ, ಕಳೆಗಳಿಂದ ರಕ್ಷಣೆ, ಕೊಯ್ಲು, ಸಂಗ್ರಹಣೆ. ಮಣ್ಣನ್ನು ಹದಗೊಳಿಸುವುದು, ವ್ಯವಸಾಯ ಮಾಡುವುದು, ತಿರುವಿ ಹಾಕುವುದು, ಬೇಸಾಯ ಮಾಡುವಾಗ ಗಟ್ಟಿ ಮಣ್ಣನ್ನು ತಿರುವಿ ಹಾಕುವುದು, ಸಡಿಲಗೊಳಿಸುವುದು. ತಿರುವಿ ಹಾಕುವುದರಿಂದ ಸಡಿಲವಾಗುತ್ತದೆ. ಮಣ್ಣಿನ ಅಟ್ಟೆಗಳನ್ನು ಪುಡಿ ಮಾಡುವುದು, ಮಣ್ಣನ್ನು ಮಟ್ಟ ಮಾಡುವುದು, ಸಮ ಮಾಡುವುದು. ನೀರು ಭೂಮಿಯಾಳಕ್ಕೆ ಇಳಿಯುತ್ತದೆ. ಬೇರುಗಳು ಭೂಮಿಯಾಳಕ್ಕೆ ಸಹಾಯವಾಗುತ್ತದೆ. ಸುಲಭ ಉಸಿರಾಟಕ್ಕೆ ಸಹಾಯವಾಗುತ್ತದೆ. ಪೋಷಕಾಂಶ ಹೆಚ್ಚಾಗುತ್ತದೆ. ನೀರು ಮೇಲ್ಭಾಗಕ್ಕೆ ಬರುತ್ತದೆ. ಅಂತರ್ಜಲ ಹೆಚ್ಚಾಗುತ್ತದೆ. ಭೂಮಿಯ ಹದಗಳನ್ನು ಬಳಸುವ ಸಾಧನ ಸಲಕರಣೆಗಳು: ನೇಗಿಲು, ಎಡೆಗುಂಟೆ, ಕಲ್ಟಿವೇಟರ್. ಮಣ್ಣನ್ನು ಹದಗೊಳಿಸುವುದಕ್ಕೆ ನೇಗಿಲನ್ನು ಬಳಸುತ್ತಾರೆ. ಮಣ್ಣನ್ನು ಉಳುಮೆ ಮಾಡಲು, ಬೆಳೆಗೆ ಗೊಬ್ಬರಗಳನ್ನು ಹಾಕಲು, ಮಣ್ಣನ್ನು ಪುಡಿ ಮಾಡಲು ಮುಂತಾದ ಕೆಲಸಗಳಿಗೆ ಅನಾದಿ ಕಾಲದಿಂದ ಇದನ್ನು ಬಳಸಿಕೊಂಡು ಬರಲಾಗಿದೆ. ಈ ಸಲಕರಣೆಯನ್ನು ಮರದಿಂದ ಮಾಡಲಾಗಿದ್ದು ಎತ್ತುಗಳು ಅಥವಾ ಇತರ ಪ್ರಾಣಿಗಳಿಂದ ಎಳೆಯಲಾಗುತ್ತದೆ. ಉದಾಹರಣೆಗೆ ಕುದುರೆ, ಒಂಟೆ ಇತ್ಯಾದಿ. ಇದು ಕಬ್ಬಿಣದ ಚೂರನ್ನು ಹೊಂದಿದ್ದು ಅದನ್ನು ನೇಗಿಲಿನ ಕೂಳ ಎಂದು ಕರೆಯುತ್ತಾರೆ. ಇಂಚಿನ ತುದಿಯಲ್ಲಿ ನೇಗಿಲಿನ ಮುಖ್ಯ ಭಾಗವಾಗಿದ್ದು ಅದನ್ನು ಇಂಚು ಎಂದು ಕರೆಯುತ್ತಾರೆ. ಇಂಚಿನ ಒಂದು ತುದಿಯಲ್ಲಿ ಇಡಿಕೆ ಇರುತ್ತದೆ. ಇನ್ನೊಂದು ತುದಿಯಲ್ಲಿ ಎತ್ತುಗಳ ಕುತ್ತಿಗೆಯಲ್ಲಿ ನೊಗಕ್ಕೆ ಕಟ್ಟಲಾಗುತ್ತದೆ. ಒಂದು ಜೊತೆ ಎತ್ತು ಒಬ್ಬ ಮನುಷ್ಯ ನೇಗಿಲನ್ನು ಸುಲಭವಾಗಿ ಬಳಸಬಹುದು. ಎಡೆಗುಂಟೆ: ಇದೊಂದು ಸರಳವಾದ ಉಪಕರಣವಾಗಿದ್ದು ಇದನ್ನು ಕಳೆ ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸುವುದಕ್ಕಾಗಿ ಬಳಸಲಾಗುತ್ತದೆ. ಇದು ಮರ ಅಥವಾ ಕಬ್ಬಿಣದಿಂದಾಗಿ ಒಂದು ಉದ್ದನೆಯ ತುಂಡನ್ನು ಹೊಂದಿರುತ್ತದೆ. ಈ ಅಗಲವಾದ ಬಲಯುತವಾದ ಕಬ್ಬಿಣದ ತಟ್ಟೆಯಂತಹ ರಚನೆಯನ್ನು ಇದರ ಒಂದು ತುದಿಯಲ್ಲಿ ಅಳವಡಿಸಲಾಗಿರುತ್ತದೆ. ಇದು ಬ್ಲೇಡ್ನಂತೆ ಕೆಲಸ ಮಾಡುತ್ತದೆ. ಇದು ಸಹ ಪ್ರಾಣಿಗಳಿಂದ ಎಳೆಯಲ್ಪಡುತ್ತದೆ ಮತ್ತು ಈಗ ಟ್ರ್ಯಾಕ್ಟರ್ಗಳಿಂದ ಎಳೆಯಲ್ಪಡುತ್ತಾರೆ. ಕಲ್ಟಿವೇಟರ್: ಇತ್ತೀಚಿನ ದಿನಗಳಿಂದ ಟ್ರ್ಯಾಕ್ಟರ್ನಲ್ಲಿ ಎಳೆಯುವ ಕಲ್ಟಿವೇಟರ್ನಿಂದ ಉಳುಮೆ ಮಾಡಲಾಗುತ್ತದೆ. ಕಲ್ಟಿವೇಟರ್ ಬಳಕೆಯಿಂದ ದೈಹಿಕ ಶ್ರಮ ಮತ್ತು ಸಮಯ ಉಳಿತಾಯವಾಗುತ್ತದೆ. ನೇಗಿಲಂತೆ ಹಲವಾರು 8-10 ಗುಣಗಳನ್ನು ಒಳಗೊಂಡಿದೆ. ಬಿತ್ತನೆಗೆ ಬಳಸುವ ಬೀಜಗಳನ್ನು ಕೂರಿಗೆಯ ಹಾಸಿಗೆಯಂತಹ ಭಾಗದಲ್ಲಿ ತುಂಬಲಾಗುತ್ತದೆ. ಕೆಳಗೆ ಕೊಳವೆಯ ಮೂಲಕ ಕೆಳಗೆ ಬರುತ್ತದೆ. ಇದನ್ನು ಕೂರಿಗೆ ಎನ್ನುವರು. ಈಗಿನ ದಿನಗಳಲ್ಲಿ ಟ್ರ್ಯಾಕ್ಟರ್ನ ಸಹಾಯದಿಂದ ಬಳಸುತ್ತಾರೆ. ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳು. ಸಸ್ಯಗಳ
ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗಾಗಿ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರುವ ಪದಾರ್ಥಗಳನ್ನು ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳು ಎನ್ನುತ್ತೇವೆ. ನಿರಂತರವಾಗಿ ಬೆಳೆಗಳನ್ನು ಬೆಳೆಯುವುದರಿಂದ ಮಣ್ಣಿಗೆ ಕೆಲವು ಪೋಷಕಾಂಶಗಳ ಕೊರತೆ ಉಂಟಾಗುತ್ತದೆ. ಆದ್ದರಿಂದ ಮಣ್ಣಿಗೆ ಪುನಃ ಪೋಷಕಾಂಶಗಳನ್ನು ಸೇರಿಸಲು ರೈತರು ಅವಶ್ಯವಾಗಿ ಜಮೀನಿಗೆ ಗೊಬ್ಬರಗಳನ್ನು ಹಾಕಬೇಕು. ಈ ಪ್ರಕ್ರಿಯೆಯನ್ನು ಗೊಬ್ಬರ ನೀಡುವಿಕೆ ಎನ್ನುತ್ತೇವೆ. ತುಂತುರು ವಿಧಾನ. ಬೆಳೆಗಳಿಗೆ ನಿಯತ ಹಂತದಲ್ಲಿ ಕೃಷಿ ಪದ್ಧತಿಯ 4ನೇ ವಿಧಾನ ನೀರಾವರಿ. ಬೆಳೆಗಳಿಗೆ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎನ್ನುವರು. ಕೃಷಿ ಪದ್ಧತಿಯ 4 ಅಗಳು ರಹಾಟ್, ಏತ ನೀರಾವರಿ, ಸರಪಳಿ ಪಂಪ್. ನೀರಾವರಿಯಲ್ಲಿ 2 ವಿಧ. ಒಂದನೇದು ತುಂತುರು ವಿಧಾನ, ಎರಡನೇದು ಹನಿ ನೀರಾವರಿ. ಅದರಲ್ಲಿ ತುಂತುರು ವಿಧಾನ ಎಂದರೆ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ಈ ವಿಧಾನವು ಹೆಚ್ಚು ಉಪಯುಕ್ತವಾಗುತ್ತದೆ. ಇಲ್ಲಿ ತುದಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವ ಕೊಳವೆಗಳನ್ನು ಮುಖ್ಯ ಕೊಳವೆಗಳಿಗೆ ನಿಯತ ಹಂತಗಳಲ್ಲಿ ಜೋಡಿಸಲಾಗುತ್ತದೆ. ಹನಿ ನೀರಾವರಿ ವಿಧಾನ. ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ. ಆದ್ದರಿಂದ ಇದು ಹನಿ ನೀರಾವರಿ ವಿಧಾನ ಎನ್ನುತ್ತಾರೆ. ಇದು ಹಣ್ಣಿನ ಗಿಡಗಳಿಗೆ, ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ತಂತ್ರವಾಗಿದೆ. ಚಿತ್ರ 1.5b. ಇಲ್ಲಿ ನೀರು ವ್ಯರ್ಥವಾಗುವುದೇ ಇಲ್ಲ. ನೀರಿನ ಲಭ್ಯತೆ ಅತ್ಯಂತ ಕನಿಷ್ಠವಾಗಿರುವ ಪ್ರದೇಶಗಳಿಗೆ ಇದು ವರದಾನವಾಗಿದೆ. ಕಳೆಯಿಂದ ರಕ್ಷಣೆ. ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ಅನೇಕ ಅನಪೇಕ್ಷಿತ ಬೆಳೆಗಳು ತಾನಾಗಿ ಬೆಳೆಯಬಹುದು. ಈ ಅನಪೇಕ್ಷಿತ ಬೆಳೆಗಳನ್ನು ಕಳೆಗಳು ಎನ್ನುವರು. ಕಳೆ ತೆಗೆಯುವುದಕ್ಕೆ ಕಳೆ ಕೀಳುವಿಕೆ ಎನ್ನುವರು. ಕಳೆ ನಾಶಗಳು ಎಂದು ಕರೆಯಲ್ಪಡುವ ಕೆಲವು ರಾಸಾಯನಿಕಗಳನ್ನು ಬಳಸುವುದರಿಂದಲೂ ಕಳೆಗಳನ್ನು ನಿಯಂತ್ರಿಸಬಹುದು. ಕೊಯ್ಲು ಎಂದರೆ ಪಕ್ವವಾದ ನಂತರ ಕೊಯ್ಲನ್ನು ಕೊಯ್ಯುವುದಕ್ಕೆ ಕೊಯ್ಲು ಎಂದು ಕರೆಯಲಾಗುತ್ತದೆ. ಯಾಂತ್ರಿಕವಾಗಿ ಕುಡುಗೋಲನ್ನು ಬಳಸಲಾಗುತ್ತದೆ ಮತ್ತು ಕೃಷಿ ಯಂತ್ರಗಳನ್ನು ಬಳಸುತ್ತಾರೆ. ಕೊಯ್ಲನ್ನು ಕೊಯ್ದ ನಂತರ ಒಂದು ಗೋಡೌನ್ನಲ್ಲಿ ಇಡಲಾಗುತ್ತದೆ. ಧನ್ಯವಾದಗಳು.